You have played with our lives, sir. You have made us cry. You have made us fall in love. You have made us, you given us all emotions. ಇವತ್ತು ಪ್ರಕೃತಿ ಕೂಡ ಇಣಿಕಿ ಮಳೆ ಬಂದು ಹೋಗ್ತಾ ಇದೆ ಸರ್, ಬಟ್ ಡಿಸ್ಟರ್ಬ್ ಮಾಡಕ್ಕೆ ರೆಡಿ ಇಲ್ಲ. ಅದು ಡಸ್ ನಾಟ್ ವಾಂಟ್ ಟು ಡಿಸ್ಟರ್ಬ್ ದಿ ಶೋ. ಅದು ಬರ್ತಾ ಇದೆ, ನಾವೆಲ್ಲ ನೆನೀತಾ ಇದೀವಿ, ಬಟ್ ವಿ ಸ್ಟಿಲ್ ಡೋಂಟ್ ವಾಂಟ್ ಟು ಗೋ. ವಿ ಸ್ಟಿಲ್ ವಾಂಟ್ ಟು ಸಿ ಹಿಯರ್ ಯುವರ್ ಮ್ಯೂಸಿಕ್. 50 years, ನಾಟ್ ಎ ಸ್ಮಾಲ್ ಜರ್ನಿ ಸರ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ನನ್ನ ಜೊತೆಯಲ್ಲಿ ಬೆಳೆದವರಲ್ಲ ಇವೆಲ್ಲ. ಇವ್ರ ಜೊತೆ ನಾನು ಒಂದಷ್ಟು ಕ್ಷಣಗಳು ಕಳೆದಿದ್ದೀನಿ. ನಾನು ಈಶ್ವರಿ ಪ್ರೊಡಕ್ಷನ್ಸ್ ಪಡಿಕಾದ ಒಂದು ಪಿಕ್ಚರ್ಗೆ ಇವರೇ ಮ್ಯೂಸಿಕ್ ಡೈರೆಕ್ಟ್ರು. ಇವ್ರ ಜೊತೆ ಕಂಪೋಸಿಂಗ್ ಕೂತಿದ್ದೆ ನಾನು. ಕಂಪೋಸಿಂಗ್ ಕೂತಾಗ ಇವರು ಸಾಧಾರಣ ಮ್ಯೂಸಿಷಿಯನ್ ಅಲ್ಲ ರೀ. ಇವ್ರ ಜೊತೆ ಒಂದು ದಿವಸಕ್ಕೆ ನಮ್ಮ ಅಪ್ಪ ಕರ್ಕೊಂಡೋದ್ರು. 2 ದಿವಸ ಕೊಯಮತ್ತೂರಲ್ಲಿ ಸಾಂಗ್ ಕಂಪೋಸಿಂಗ್ ಇದೆ, ಇಳೆರಾಜ ಇದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಸರಿ ಹೋದೆ. 2 ದಿವಸ ಟ್ರಿಪ್ ಹೋಗಿದ್ದು. 2 ನಿಮಿಷದಲ್ಲಿ 10 ಸಾಂಗ್ ಕಂಪೋಸ್ ಮಾಡಿಕೊಟ್ರಿ ಅವರು. ಅವತ್ತು ಮಧ್ಯಾಹ್ನ ವಾಪಸ್ ನಾವು. ಆಮೇಲೆ ಇವರು ಬರೀ ಮ್ಯೂಸಿಕ್ ಅಲ್ಲ, ಇವ್ರೊಳಗೆ ಎಷ್ಟು ವಿಷಯ ಇದೆ ಅಂದ್ರೆ, ಹಾಡು ಮಾಡಬೇಕಾದ್ರೆ ಬಹುಶಃ ಎಲ್ಲ ಸಾಂಗನ್ನ 2 ಲೈನ್ ಪಲ್ಲವಿ ಇವರೇ ಬರೆದು ಬಿಡ್ತಾರೆ. ಅದ್ರಲ್ಲಿ ಅಷ್ಟೊಂದು ವಿಷಯ ಅಡಗಿರುತ್ತೆ. ಆಮೇಲೆ ಇವರು ಕೊಡುವಂತ ಮ್ಯೂಸಿಕ್ ಅಲ್ಲಿ ಭಾವನೆಗಳು ಇಂಪಾಸಿಬಲ್. ಮ್ಯೂಸಿಕ್ ಮಾತಾಡುತ್ತೆ, ಇವ್ರ ಮಾತು ಕೇಳುತ್ತೆ. ಮ್ಯೂಸಿಕ್ ಸಂಗೀತ ಇವ್ರ ಮಾತು ಕೇಳುತ್ತೆ. ಫಸ್ಟ್ ಇವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಡೈರೆಕ್ಟರ್ ಮನೆಯಲ್ಲಿ ಮೀಟ್ ಮಾಡಿದ್ವಿ. ಅದು ಅವ್ರ ಪಿಕ್ಚರ್ ಕಂಪೋಸಿಂಗ್ ಇತ್ತು. ಅವಾಗ ಫಾದರ್ ಕರ್ಕೊಂಡು, ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು. ಅವಾಗ ಡೈರೆಕ್ಟರ್ ಒಂದು ಟೈಟ್ಲ್ ಹೇಳ್ತಾರೆ, ಇಷ್ಟು ಉದ್ದ ಟೈಟ್ಲ್ ಹೇಳ್ತಾರೆ, ತಮಿಳ್ ಪಿಕ್ಚರ್ ಟೈಟ್ಲು ಹೇಳ್ಬಿಟ್ಟು ಅವ್ರು ಒಂದೇ ಮಾತು ಕೇಳಿದ್ರು, ಸೂಪರ್ ಅವ್ರ ಟೈಟ್ಲ್ ವச்சிருக்க, எப்படி இருக்கு ராஜா சார், எப்படி இருக்கு வீராಸ್ವಾಮಿ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಒಂದೇ ಮಾತು ಹೇಳ್ತಾರೆ, ಯೋ ಟೈಟಲ್ ಸೊಲ್ಲಿಯಾ, ಸೂಪರ್ ಇಂದ ನಾವೇ ಸೋಲ್ಡ್ರು ಅಂತಾರೆ. ಅವತ್ತಿಗೆ ಅಷ್ಟು ಇಷ್ಟ. ಫಸ್ಟೇ ಸೂಪರ್ ಅಂದ್ಬಿಟ್ರೆ ನಾವೇನೇ ಕೇಳೋದಿದೆ ಅನ್ನೋ ಥರ. ಸೊ ಅಷ್ಟು ಶಾರ್ಪ್ ಆಗಿರ್ತಾರೆ. 50 years ನನಗೆ ಗೊತ್ತಿರೋ ಪ್ರಕಾರ ತಪಸ್ ಮಾಡಿದ್ದು. 4 ಗೋಡೆ ಸಂಗೀತದ ಒಳಗೆ ಮುಳುಗಿದ್ರು ಯಾರಾದ್ರೆ ಅಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಇಳೆಯರಾಜ ಸರ್. 40 ವರ್ಷ ನಾನು ಗೊತ್ತಿದ್ದಂಗೆ ಇನ್ಸೈಡ್ ಒಂದು ಸ್ಟುಡಿಯೋ, ಬರೀ ಸಂಗೀತ ಮ್ಯೂಸಿಕ್. ಇಳೆಯರಾಜ ಅಂದ್ರೆ ಮ್ಯೂಸಿಕ್ ಆ ಥರ ಆಗೋಯ್ತು. ಆ್ಯಂಡ್ ಇಳೆಯರಾಜ ಇಂದ ಎಷ್ಟೋ ಕುಟುಂಬಗಳು ಬದುಕಿದೆ, ಎಷ್ಟೋ ಜೀವಗಳು ಉಸಿರಾಡಿದೆ, ಎಷ್ಟೋ ಉಸಿರುಗಳು, ಎಷ್ಟೋ ಜನ ಹೀರೋಗಳು ಅವರಿಂದ ಸ್ಟಾರ್ಸ್ ಆಗಿದ್ದಾರೆ. ಅವ್ರ ಮ್ಯೂಸಿಕ್ ಹಾಕಿದ್ರೆ ಸಾಕು ಸಿನಿಮಾಗಳು ಹಿಟ್ಟಾಗೋದು. 150 ಪಿಕ್ಚರ್ ತಮಿಳ್ನಾಡಲ್ಲಿ ಒಂದು ಕಾಲದಲ್ಲಿ ಬರುತ್ತೆ ಅಂದ್ರೆ 149 ಪಿಕ್ಚರ್ ಇಳೆಯರಾಜ ಮ್ಯೂಸಿಕ್ ಬೇಕು. ಅದು ಇಳೆಯರಾಜ ಮ್ಯೂಸಿಕ್ ಅಂದ್ರೆ. ನಾವೆಲ್ಲ ಅವ್ರನ್ನ ಕೊಂಡಾಡಿದ್ದೀವಿ, ಅವ್ರ ಮನಸ್ಸಲ್ಲಿ ಕೊಂಡಾಡಿದ್ವಿ. ನಮ್ಮ ಕಾರಲ್ಲಿ ಅವ್ರು ಹಾಡಿಲ್ದೆ, ಇಲ್ಲಿರೋ ಅಷ್ಟು ಜನ ಕಾರಲ್ಲಿ ಅವ್ರು ಹಾಡಿಲ್ದೆ ಒಂದು ದಿವಸ ಜರ್ನಿ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಯಾರು. ಆ ಥರ ಅವ್ರ ಸಾಂಗ್ಸು. ಹಿ ಹ್ಯಾಸ್ ಮೇಡ್ ಅಸ್ ಫಾಲ್ ಇನ್ ಲವ್, ಹಿ ಹ್ಯಾಸ್ ಮೇಡ್ ಅಸ್ ಕ್ರೈ. ಒಂದು ಸಂಗೀತ ಅಂದ್ರೆ ಏನು, ಒಂದು ಎಕ್ಸ್ಪ್ರೆಷನ್. ಸಂಗೀತ ಅಂದ್ರೆ ಒಂದು ಎಕ್ಸ್ಪ್ರೆಷನ್ ಅಂತ ತೋರಿಸ್ಕೊಟ್ಟಿದ್ದು ಇವರು. ಕಥೆಗಳು, ಎಷ್ಟೋ ಕಥೆಗಳು ಇವರು ಬದಲಾಯಿಸಿ ಅದನ್ನ ಸೂಪರ್ ಹಿಟ್ ಮಾಡಿರೋದು ಬಿಟ್ಟು ಅದು ತುಂಬಾ ಜನಕ್ಕೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಈ ಮೇಧಾವಿ ಅಂದ್ರೆ ಗಾಡ್, ಮ್ಯೂಸಿಕ್ ಆಫ್ ಗಾಡ್. ಅದಕ್ಕಿಂತ ಇನ್ನು ಎತ್ತರ ಏನು ಹೇಳೋಕ್ಕಾಗೋದಿಲ್ಲ. ಟುಡೇ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಯುವರ್ ಬ್ಲೆಸ್ಸಿಂಗ್ಸ್.